ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಪತ್ರದಿಂದಲೇ ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತಹ ವಿಚಾರ ರಾಜ್ಯದಲ್ಲಿ ಮುನ್ನೆಲೆಗೆ ಬಂದಿದೆ. ಈಗ ಪ್ರಿಯಾಂಕ್ ಖರ್ಗೆ ಅವರ ತವರಿನಲ್ಲಿಯೇ ಶಕ್ತಿ ಪ್ರದರ್ಶನಕ್ಕೆ ಆರ್ಎಸ್ಎಸ್ ನಿರ್ಧಾರವನ್ನು ಮಾಡಿದೆ. ಆರ್ಎಸ್ಎಸ್ ಚಟುವಟಿಕೆಗೆ ಬ್ಯಾನ್ಗೆ ಸಚಿವ ಖರ್ಗೆ ಪತ್ರ. ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲಿಯೇ ಆರ್ಎಸ್ಎಸ್ ಪಥಸಂಚಲನ. 19ನೇ ತಾರೀಕು ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ ಆರ್ಎಸ್ಎಸ್. ಎಪಿಎಂಸಿ ಯಾರ್ಡ್ನಿಂದ ಆರಂಭವಾಗಿ ಹಲವು ಮಾರ್ಗಗಳಲ್ಲಿ ಪರೇಡ್ ಸಾಗುತ್ತೆ. ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ ಅವರು. ಈಗಾಗಲೇ ಕಲಬುರಗಿ ಸೇರಿದಂತೆ ಚಿತ್ತಾಪುರದಲ್ಲೂ ಕೂಡ ಐ ಲವ್ ಆರ್ಎಸ್ಎಸ್ ಅನ್ನುವಂತಹ ಕ್ಯಾಂಪೇನ್ ಜೋರಾಗಿದೆ. ಪದೇ ಪದೇ ಆರ್ಎಸ್ಎಸ್ ವಿರುದ್ಧ ಹರಿಹಾಯ್ತಾ ಇರುವ ಈ ರೀತಿ ಪತ್ರವನ್ನು ಬರೆಯುವ ಮೂಲಕ ಸಮರವನ್ನು ಸಾರ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ತವರಿನಲ್ಲಿಯೇ ಮುಜುಗರ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪಥಸಂಚಲನಕ್ಕೆ ಪ್ಲಾನ್ ಕೂಡ ರೆಡಿಯಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪ್ರವೀಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರದಿಂದಲೇ ಈ ವಿಚಾರ ಮುನ್ನೆಲೆಗೆ ಬಂದಿದ್ದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಮಾಡ್ತಾ ಇದೆ. ಈಗ ತವರಿನಲ್ಲಿಯೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಜುಗರ ಮಾಡೋದಕ್ಕೆ ಆರ್ಎಸ್ಎಸ್ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ? ಪಥಸಂಚಲನದಲ್ಲಿ ಎಷ್ಟು ಜನ ಭಾಗಿಯಾಗೋದಕ್ಕೆ ರೆಡಿ ಆಗಿದ್ದಾರೆ? ಯಾವ ರೀತಿ ರೆಡಿ ಆಗಿದೆ ಬ್ಲೂ ಪ್ರಿಂಟು ಅಂತ ಹೇಳಿ? ಪ್ರೇಮ್, ಸಹಜವಾಗಿ RSS ಅನ್ನ ಒಂದು ಬ್ಯಾನ್ ಮಾಡಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಅಂತ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಬಳಿಕ ಏನಂದ್ರೆ RSS ಕೂಡ ಕಲಬುರಗಿ ಸೇರಿದಂತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹುತೇಕ ಕಡೆ ಈಗ ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ಕೂಡ ಚಿತ್ತಾಪುರ ಕ್ಷೇತ್ರದಲ್ಲಿ RSSಗೆ ಅಷ್ಟೊಂದು ಬೇಸ್ ಇನ್ನಿಲ್ಲ ಅನ್ನೋ ಕಾರಣಕ್ಕಾಗಿ ಪದೇ ಪದೇ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿನ RSS ನ ಒಂದು ಪ್ರಮುಖ ನಾಯಕರ ಒಂದು ಮಾತಾಗಿತ್ತು. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರ ಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲೂ ಕೂಡ RSS ಯಾವ ರೀತಿಯಾದಂತಹ ಬೇಸ್ ಹೊಂದಿದೆ, RSS ನ ಶಕ್ತಿ ಏನು ಎಂಬುದನ್ನ ತಿಳಿಸಿಕೊಳ್ಳಲು ಈಗ ಖುದ್ದು ಅವರದೇ ಕ್ಷೇತ್ರವಾದಂತಹ ಚಿತ್ತಾಪುರದಲ್ಲಿ ಅಕ್ಟೋಬರ್ 19ರಂದು ಅಂದ್ರೆ ಪಥಸಂಚಲನಕ್ಕೆ ಈಗ RSS ಮುಂದಾಗಿದೆ. ಒಂದು ಕಡೆ RSS ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ ಬೆನ್ನಲ್ಲೇ ಈಗ ಈ ಒಂದು ಚಿತ್ತಾಪುರದಲ್ಲಿ ನಡೀತಾ ಇರುವಂತಹ ಈ ಒಂದು RSS ಪಥಸಂಚಲನ ನಿಜಕ್ಕೂ ಕೂಡ ಈಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು, ಅವತ್ತು 19ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಚಿತ್ತಾಪುರದ APMC ಯಾರ್ಡ್ನಿಂದ ಆರಂಭವಾಗಿ ಸುಮಾರು 2 ಗಂಟೆಗಳ ಕಾಲ ಒಂದು ಪಥಸಂಚಲನ ನಡೀತಾ ಇದ್ದು, ಅಂಬೇಡ್ಕರ್ ವೃತ್ತ ಆಗಿರ್ಬೋದು, ಕಪಡಾ ಬಜಾರ್ ಆಗಿರ್ಬೋದು, ಬಸ್ ನಿಲ್ದಾಣ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ವೃತ್ತಗಳಲ್ಲಿ ಈ ಒಂದು ಪಥಸಂಚಲನ ನಡೆಯಲಿದ್ದು, ಕೊನೆಗೆ ಬಜಾಜ್ ಕಲ್ಯಾಣ ಮಂಟಪದವರೆಗೂ ಕೂಡ ಅಂದ್ರೆ ಸರಿಸುಮಾರು 1.5ರಿಂದ 2 ಕಿಲೋಮೀಟರ್ವರೆಗೂ ಕೂಡ ಪಥಸಂಚಲನಕ್ಕೆ ಈಗಾಗಲೇ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು RSS ನ ಕಾರ್ಯಕರ್ತರು ಮಾಡಿಕೊಂಡಿದ್ದಾರೆ. ಇನ್ನು ಸ್ಥಳೀಯವಾಗಿ ಬಿಜೆಪಿ ನಾಯಕರು ಕೂಡ ಈ ಒಂದು ಪಥಸಂಚಲನದ ಮೂಲಕ RSS ನ ಶಕ್ತಿ ಏನು ಅನ್ನೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತು ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಂಡಿದ್ದು ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಅಂತ ಹೇಳ್ಬೋದು. ಪ್ರೇಮ್.